ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತಿನ ವಿಶೇಷ ಲಾಗ್ ಏನು ಅಂತಂದರೆ, ನಮ್ಮ ಕನಕಗಿರಿಯ ನಮ್ಮ ಶ್ರೀ ಕನಕಾಚಲಪತಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ನಮ್ಮ ಕನಕರಾಯನ ಗರುಡೋತ್ಸವ. ಏನು ಈ ಗರುಡೋತ್ಸವ, ಏನು ಇದರ ವಿಶೇಷತೆ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ. ಯಾಕಂದರೆ ನಮ್ಮ ಈ ಒಂದು ಕನಕರಾಯ ಸ್ವಾಮಿಯ ಏನು ತೇರಿರುತ್ತೆ ಅದರ ಹಿಂದಿನ ದಿನ ನಡೆಯುವಂಥ ಒಂದು ಗರುಡೋತ್ಸವ ಒಂದು ಅದ್ಭುತವಾದಂತಹ ದೃಶ್ಯಾವಳಿ, ಒಂದು ಅದ್ಭುತವಾದಂಥ ಮೆರವಣಿಗೆ, ಒಂದು ಸಾವಿರಾರು ಲಕ್ಷಾಂತರ ಭಕ್ತರ ಒಂದು ಏನು ನೋಡ್ತಿದ್ದಾರಲ್ಲ, ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಇಲಾಲುಗಳನ್ನು ಹಿಡ್ಕೊಂಡು ಮೆರವಣಿಗೆಯ ಮುಖಾಂತರ ಗರುಡ ವಾಹನ ಮೇಲೆ ಕೂತಂಥ ನಮ್ಮ ಕನಕರಾಯ ಸ್ವಾಮಿಯ ಒಂದು ಅದ್ಭುತವಾದಂತಹ ಒಂದು ಅದ್ಧೂರಿಯಾದಂತಹ ಮೆರವಣಿಗೆ. ಈ ಒಂದು ದೃಶ್ಯವನ್ನು ಆ ಒಂದು ಸಮಯದಲ್ಲಿ ಅಂದರೆ ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ಒಂದು ಅದ್ಧೂರಿಯಾದಂತಹ ಮೆರವಣಿಗೆ ಶುರುವಾಗುತ್ತೆ. ಆ ಒಂದು ದೃಶ್ಯವನ್ನು ನೋಡೋದೇ ಬಹಳ ಅದ್ಭುತ, ಬಹಳ ಒಂದು ಸುಂದರವಾದಂತಹ ದೃಶ್ಯ ಅಂತ ಹೇಳ್ಬೋದು. ದೇವಿ ಭೂದೇವಿ ಅವರ ಜೊತೆಗೆ ನಮ್ಮ ಕನಕರಾಯ ಸ್ವಾಮಿ ಅಂದರೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ವಿವಾಹವನ್ನು ಮುಗಿದ ನಂತರ ಶುರುವಾಗುವಂಥದ್ದೇ ಆ ಒಂದು ಮೆರವಣಿಗೆ. ಈ ಒಂದು ಗರುಡೋತ್ಸವ, ಗರುಡ ವಾಹನನಾಗಿ ಶ್ರೀದೇವಿ ಭೂದೇವಿ ಸಮೇತನಾದಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ರಾಜಬೀದಿಯಲ್ಲಿ ಕರ್ಕೊಂಡು ಹೋಗುವುದೇ ಈ ಒಂದು ಗರುಡೋತ್ಸವ ಅಂತ ಹೇಳ್ಬೋದು. ಈ ಒಂದು ಗರುಡೋತ್ಸವವನ್ನು ನೋಡಲಿಕ್ಕೆ ಬಹಳಷ್ಟು ಭಕ್ತರು ಎಲ್ಲೆಲ್ಲಿಂದನೂ ಆಗಮಿಸ್ತಾರೆ. ಮಕ್ಕಳಾಗದೇ ಇರೋರು, ಹಾಗೆಯೇ ಮದುವೆ ಆಗದೇ ಇರೋರು, ಹಾಗೆಯೇ ಇನ್ನೂ ತಮ್ಮ ಏನು ಹರಕೆಗಳಿರುತ್ತೆ, ಬಯಕೆಗಳಿರುತ್ತೆ, ಎಲ್ಲವನ್ನು ಕೂಡ ಈ ಒಂದು ಗರುಡೋತ್ಸವ, ಈ ಒಂದು ಕಲ್ಯಾಣೋತ್ಸವ ಕೇವಲ ನೋಡೋದ್ರಿಂದಲೇ ಮಾತ್ರನೇ ನಮ್ಮ ಎಷ್ಟೋ ಪಾಪಗಳು ಕಳೆದು ಹೋಗ್ತೇವೆ ಅಂತ ನಮ್ಮ ಜನರಲ್ಲಿ ನಂಬಿಕೆ ಇದೆ, ನಮ್ಮ ಭಕ್ತರಲ್ಲಿ ನಂಬಿಕೆ ಇದೆ. ಗರುಡನ ಉಚ್ಛಾಯ ಗದ್ದರಿಸಿ ಬರುವಾಗ ಚೌರಾದ ಬಸವಿಯರು ಎಡಬಲ, ಕನಕಾದ್ರಿ ಗೋವಿಂದ ಗೋವಿಂದ ನಂದರ. ಅಂದರೆ ಈ ಒಂದು ಮೆರವಣಿಗೆ ಹೊರಡುವಾಗ ಪ್ರತಿಯೊಬ್ಬರು ಕೂಡ ಒಂದು ರಾಜಬೀದಿಯಲ್ಲೇ ಒಂದು ರಥ, ಈ ಒಂದು ಗರುಡೋತ್ಸವದ ಮೆರವಣಿಗೆಯಲ್ಲಿ ಗೋವಿಂದ ಗೋವಿಂದ ಅಂಥೇಳಿ ಆ ಒಂದು ಗೋವಿಂದನ ಸ್ಮರಣೆಯನ್ನು ಮಾಡ್ತಾ ಇರ್ತೀರ. ಒಂದು ಡಿವೈನಿಟಿಯನ್ನು ಇಲ್ಲಿ ಇದ್ದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಷ್ಟೊಂದು ಮೈ ರೋಮಾಂಚನ ಆಗುತ್ತೆ, ಅಷ್ಟೊಂದು ಭಕ್ತಿಯ ಪರವಶತೆ ಆ ಒಂದು ಭಕ್ತರ ಕಣ್ಗಳಲ್ಲಿ, ಅವರ ಒಂದು ಮುಖಗಳಲ್ಲಿ ಕಾಣೋದೇ, ಆ ಸ್ವಾಮಿ ಒಂದು ಆರಾಧನೆಯನ್ನು ನೋಡೋದೇ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಮೊದಲನೇ ಬಾರಿಗೆ ರಂಗೋಲಿ ಹಾಕೀನಿ, ಮೆಹಂದಿ ಹಾಕಿನಿ ಕೈಯಾಗ. ನೋಡ್ರಿ ಹೆಂಗೈತಂತ ಕಾಮೆಂಟ್ ಮಾಡಿ ಹೇಳ್ರಿ. ಲೈಫ್ನೇ ಫಸ್ಟ್ ಟೈಮು ಇದು ಏನಂತ ತಿಳಿವಲ್ದು, ಸುಮ್ಮನೆ ಹಾಕಂತ ಹಾಕಿನ್ರಿ. ಏನೋ ಒಂದು ಡಿಸೈನ್ ಮಾಡಿದೆ, ಪ್ರಯತ್ನ ಪಟ್ಟೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕಿಂತ ಇದೇ ಬೇಸ್ ಐತೆ ಅನ್ಸಕತ್ತೈತಿ, ಬಟ್ ಏನು ಹಾಕಿನಂತ ನನಗೆ ಗೊತ್ತಿಲ್ಲ. ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಂತ. ಇನ್ನು ಇವತ್ತಿನ ಸ್ಪೆಷಲ್ಲು ನಮ್ಮ ಮನೆಯೊಳಗೆ ಕಡುಬು ಮಾಡಿದ್ವಿ ನೋಡಿರಿ, ಕರಿಗಡುಬು ಮಾಡಿದ್ವಿ. ಕರಿಗಡುಬು, ಅನ್ನ, ಸಾರು, ಬದ್ನೆಕಾಯಿ ಪಲ್ಯ. ಇವಾಗ ನಮ್ಮ ಎಲ್ಲ ನೋಡ್ರಿ, ನಮ್ಮ ಪ್ರಾರ್ಥನಾ ಮೇಡಮ್ ಅವರು ಕಡುಬನ್ನು ತುಂಬ್ತಾ ಇದ್ದಾರೆ ಇವಾಗ. ಆದರೆ ಎಲ್ಲವೂ ಬಾಯಿ ಬಿಟ್ಟಿದ್ದು ಕರಿಬೇಕಾದ್ರೆ. ಇವತ್ತು ನಮ್ಮ ಮನೆ ಸ್ಪೆಷಲ್ ಇದಾಗಿತ್ತು. ನೀವು ನಿಮ್ಮ ಮನೆ ಒಳಗೆ ಜಾತ್ರೆ ದಿನ ಏನು ಮಾಡಿದ್ರಿ? ಕನಕಗಿರಿ ಜಾತ್ರೆ ಮಂದಿ ಏನು ಮಾಡಿದ್ರಿ? ಸ್ಪೆಷಲ್ ಕಾಮೆಂಟ್. ಮೆಹಂದಿಯನ್ನು ಹಾಕಿ ಒಂದು ವೃತ್ತಾಕಾರವನ್ನು ಹೇಳ್ತಿದ್ರು, ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ನೋಡೋಣ ಇನ್ನು ಮುಂದೆ ಯಾವ ಥರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.
ಆಕ್ಚುಲಿ ಚೆನ್ನಾಗಿ